ನಮಸ್ಕಾರ ಎಲ್ಲರಿಗೂ. ಬಾಳಿನ ನಾವಿಕ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಈ ವಿಡಿಯೋಲ್ಲಿ ಬರತಕ್ಕಂಥ ಮಾಹಿತಿ ತಮಗೇನಾದರೂ ಇಷ್ಟ ಆದರೆ ಅಥವಾ ಸತ್ಯ ಅನಿಸಿದ್ರೆ ನಿಮ್ಮ ಬಂಧು ಮಿತ್ರರಿಗೂ ಶೇರ್ ಮಾಡೋದನ್ನ ಮರಿಬೇಡಿ, ಹಾಗೂ ಲೈಕ್ ಮಾಡೋದನ್ನ ಮರಿಬೇಡಿ. ಈ ಚಾನಲಲ್ಲಿ ಬರತಕ್ಕಂಥ ಮಾಹಿತಿ ನಿಮ್ಮ ಬಂಧು ಮಿತ್ರರಿಗೂ ತಿಳಿಸಿ ಅನ್ನತಕ್ಕಂಥ ಮಾಹಿತಿನೂ ತಿಳಿಸ್ತಾ, ಈ ಇಂದಿನ ದಿನ ತಮಗೆ ಒಂದು ಸಾಲದ ಒಂದು ಮಾಹಿತಿ, ಅಂದರೆ ಎಷ್ಟೋ ಜನರಿಗೆ ಸಾಲ ಅನ್ನೋದು ಮಾಡ್ಕೊಂಡಿರ್ತಾರೆ, ಅದರಿಂದ ಮುಕ್ತಿ ಅನ್ನೋದು ಮಾತ್ರ ಆಗ್ತಾನೆ ಇರಲ್ಲ. ಯಾವ ಕಾರಣಾಂತರದಿಂದ ನಿಮಗೆ ಒಂದು ಸಾಲ ಆಗಿದೆ ಅನ್ನತಕ್ಕಂಥ ಮಾಹಿತಿ ಈ ವಿಡಿಯೋಲಿ ಕೊಡ್ತಾ ಇದ್ದೀನಿ ನೋಡಿ. ಯಾರೇ ಒಬ್ಬ ವ್ಯಕ್ತಿ ಸಾಲ ಅಂತ ತೊಗೊಳಕರೆ ನಾನಾ ರೀತಿಯ ಕಾರಣಾಂತರದಲ್ಲಿ ಸಾಲ ಅನ್ನೋದು ತೊಗೊತಾರೆ. ಅಂದರೆ ಒಂದು ಒಡವೆಯನ್ನು ಇಟ್ಟು ಸಾಲವನ್ನು ತೊಗೋಬೋದು, ಅಥವಾ ಒಂದು ಆಸ್ತಿಯ ಪತ್ರವನ್ನು ಅಡ ಇಟ್ಟು ತೊಗೊಳ್ಳೋ ಅಂಥದ್ದು, ಹಾಗೂ ನಮಗೆ ಗೊತ್ತಿರೋ ಅಂಥ ವ್ಯವಹಾರಸ್ಥರಿಂದ ಒಂದು ಹಣವನ್ನು ಬಡ್ಡಿಯ ರೂಪದಲ್ಲಿ ತಗೊಳ್ಳೋವಂಥದ್ದು. ಆದರೆ ಎಷ್ಟೋ ಜನರಿಗೆ ಒಂದು ಹಣವನ್ನು ನಾವು ತೊಗೊಂಡಿದ್ದೀವಪ್ಪ, ಆದರೆ ಸಾಲ ಮಾತ್ರ ತೀರ್ತಾ ಇಲ್ಲ. ಅಂದರೆ ತಮಗೆಲ್ಲ ಗೊತ್ತಿರ್ಬೋದು, ಈ ಯಾವುದೇ ಒಂದು ಬ್ಯಾಂಕ್ ವ್ಯವಹಾರ ಆಗಿರ್ಬೋದು, ಒಂದು ಮನೆ ಕಟ್ಟಕ್ಕಾರೆ ಕೂಡ ನಾವೊಂದು ಮನೆಯನ್ನು ಶುರು ಮಾಡಿದ್ದೀವಿ. ಆದರೆ ಒಂದು ಶುರು ಮಾಡಿದ ನಂತರದ ಮೇಲೆ ನಾವೊಂದು ಸಾಲ ಅನ್ನೋದು ತೀರ್ತಾನೆ ಇಲ್ಲ. ಆದರೆ ಒಂದು ಬಡ್ಡಿ ಮಾತ್ರ ಕಟ್ತಾ ಇದೀವಿ, ಅಸಲು ಕಟ್ಟಿದ್ದೀನಿ, ಆದರೆ ಸಾಲ ಮಾತ್ರನೇ ತೀರ್ತಾ ಇಲ್ಲ ಅನ್ನೋದಕ್ಕಂಥ ಮಾಹಿತಿ ಇದೆ. ಆದರೆ ಎಷ್ಟೇ ವರ್ಷಗಳ ಕಾಲ ಆದ್ರೂ ತಮಗೆ ಒಂದು ಏನು ಅಸಲು ಬಡ್ಡಿ ಎರಡೂ ಸೇರಿ ಕಟ್ತಾ ಇರ್ತಾರೆ, ಆದರೆ ಒಂದು ಸಾಲದಿಂದ ಋಣದಿಂದ ಮಾತ್ರ ಔಟ್ಸೈಡ್ ಬರೋಕ್ಕಾಗ್ತಾ ಇರಲ್ಲ. ಅಂದರೆ ಒಂದು ಸಾಲ ತೀರ್ತಪ್ಪ ಅನ್ನೋಷ್ಟರಲ್ಲಿ ಮತ್ತೆ ಒಂದು ಸ್ವಲ್ಪ ದಿನದ ನಂತರದ ಮೇಲೆ ಮತ್ತೆ ಇನ್ನೊಂದು ಸಾಲ. ಹಾಗೆ ಎಷ್ಟೋ ಜನರು ತಮಗೆ ಗೊತ್ತಿರ್ಬೋದು, ಒಡವೆಯನ್ನು ಅಡ ಇಡುವಂಥದ್ದು. ಅಂದರೆ ಏನಪ್ಪ ಅಂದರೆ ಒಡವೆನ ಯಾವುದೋ ಒಂದು ಜಾಗದಲ್ಲಿ, ಅಂದರೆ ಗಿರ್ವಿ ಅಂಗಡಿಯಲ್ಲೋ ಅಥವಾ ಯಾವುದೋ ಒಂದು ಬ್ಯಾಂಕಿನ ರೀತಿಯಲ್ಲಿ ಇರತಕ್ಕಂಥ ಅವ್ರಿಗೆ ಒಂದು ಒಡವೆನ ಅಡ ಇಡ್ತಾರೆ. ಆ ಒಂದು ಒಡವೆನ ಅಡ ಇಟ್ಟಿದ ನಂತರದ ಮೇಲೆ ಒಂದು ಸ್ವಲ್ಪ ದಿನ ಆದಮೇಲೆ ಅವರು ತೀರಿಸ್ಕೊತಾರೆ. ತೀರಿಸಿ ಆ ಒಡವೆಯನ್ನು ಬಿಡಿಸ್ಕೊಂಡು ತೊಗೊಂಬಂದು ಮನೆಗೆ ಇಡ್ತಾರೆ. ಅದಾಗಿ ಒಂದು ಸ್ವಲ್ಪ ದಿನಕ್ಕೆ ಒಂದು 3-4-5 ತಿಂಗಳು ಆಗ್ತಾಯಿದ್ದಂಗೆ ಮತ್ತೆ ಆ ಒಡವೆ ಅದೇ ಜಾಗಕ್ಕೆ ಮತ್ತೆ ಹೋಗುತ್ತೆ. ಅಂದರೆ ಆ ಒಂದು ಒಡವೆ ಇರತಕ್ಕಂಥ ಒಂದು ಸಾಲದ ಋಣಕ್ಕೆ ಯಾವ ಕಾರಣ, ಅದು ಯಾಕೆ ಅದು ಮತ್ತೆ ಪದೇ ಪದೇ ಹೋಗ್ತಾ ಇರೋವಂಥದ್ದು ನೋಡಿ. ನನ್ನ ಹಿಂದಿನ ಒಂದು ವಿಡಿಯೋಲಿ ಲಕ್ಷ್ಮಿಯ ವಿಚಾರವನ್ನು, ಅಂದರೆ ಈ ಸಾಲದಿಂದ ಹೇಗೆ ವಿಮೋಚನೆ ಆಗ್ಬೋದು ಅನ್ನೋದಕ್ಕಂಥ ಮಾಹಿತಿ ನಿಮಗೆ ತಿಳಿಸಿದ್ದೆ. ಹಾಗೂ ಈ ವಿಡಿಯೋಲಿ ಯಾವ ಕಾರಣ, ಅಂದರೆ ನಿಮಗೆ ಏನಾದರೂ ಸಾಲ ಅನ್ನೋದು, ಅಂದರೆ ಗಿರ್ವಿ ಅಂಗಡಿಯಲ್ಲಿ ಏನಾದ್ರು ನೀವು ಒಡವೆಯನ್ನು ಇಟ್ಟಿದ್ದೀರಾ, ಒಂದು ಆಸ್ತಿ ಪತ್ರ ಇಟ್ಟಿದ್ದೀರಾ ಅನ್ನೋದಾದರೆ ಯಾವ ಕಾರಣಕ್ಕೆ ಬಿಡಿಸ್ಕೊಳಕ್ಕಾಗ್ತಾ ಇಲ್ಲ ಅಂದರೆ, ಅವರು ತನ್ನ ಮನೆಯ, ಅಂದರೆ ಅವ್ರ ಮನೆಯ ಉಪ್ಪಿನಲ್ಲಿ, ಅಂದರೆ ಅವ್ರ ಮನೆಯ ಉಪ್ಪು ಇರ್ಬೋದು, ಅಂದರೆ ಯಾವುದೇ ಒಬ್ಬ ಒಂದು ವ್ಯಕ್ತಿ ಒಂದು ಸಾಲ ತೀರಿಸಬಾರ್ದು ಅನ್ನೋ ಒಂದು ಕಾರಣಾಂತರದಲ್ಲಿ ಆ ಒಂದು ಒಡವೆನ ಹಾಗೂ ಹಣನ ಮತ್ತು ನಿಮ್ಮ ಮನೆಯ ಪತ್ರನ, ಅಂದರೆ ಅವ್ರು ಏನು ಮಾಡ್ತಾರಪ್ಪ ಅಂದರೆ ಒಂದು ಮಣ್ಣಿನ ಒಂದೇನು ಮಡಿಕೆಯಲ್ಲಿ ಅದನ್ನು ಒಂದು ಅವರ ಮನೆಯ ಉಪ್ಪಿನ ಋಣದಲ್ಲಿ ಅದನ್ನು ಇಡ್ತಾರೆ. ಅವಾಗೇನಾಗುತ್ತೆ ಅಂದರೆ ಯಾವುದೇ ಕಾರಣಕ್ಕೂ ನೀವು ಎಷ್ಟೇ ಸಾಲನ ತೀರಿಸಿದ್ರು ಕೂಡ ಬರೀ ಬಡ್ಡಿಯನ್ನು ಮಾತ್ರ ಕಟ್ತಾ ಇರ್ತಾರೆ, ಅಸಲನ್ನು ಕೂಡ ತೀರ್ಸೋಕ್ಕಾಗ್ತಾ ಇರಲ್ಲ. ಅಂದರೆ ಆ ಉಪ್ಪಿನ ಋಣನ ಆ ವ್ಯಕ್ತಿಯಿಂದ ನಾವು ಒಂದು ಆಚೆಕಡೆ ಬರಲಿಕ್ಕೆ ಆಗ್ತಾನೇ ಇರಲ್ಲ. ಹಾಗಾಗಿ ಏನಾಗುತ್ತೆ, ಎಷ್ಟೇ ದುಡಿದ್ರೂ ಮತ್ತೆ ಅದು ಆ ಒಡವೆನೇ ಆಗಿರ್ಬೋದು, ಆಸ್ತಿಯ ಪತ್ರ, ಅದು ಮತ್ತೆ ಈ ಒಂದು ಏನು ಆ ಒಂದು ಬಡ್ಡಿ ವ್ಯವಹಾರ ಮಾಡ್ತಾ ಇರ್ತಾರಲ್ಲ ಅವರ ಮನೆಗೆ ಮತ್ತೆ ಸೇರ್ತಾ ಇರ್ತಾರೆ. ಈ ಋಣ ಯಾರಪ್ಪ ಮಾಡ್ತಾರೆ ಅಂದರೆ, ಈ ಬಡ್ಡಿ ವ್ಯವಹಾರ ಯಾರು ಮಾಡ್ತಾ ಇರ್ತಾರೋ ಅವ್ರು ಮಾಡೋದಕ್ಕಂಥ ಮೊದಲನೇ ಕೆಲಸ ಇದೇನೆ. ಹಾಗಾಗಿ ಆ ಒಂದು ಋಣದಿಂದ ನೀವೇನಾದ್ರು ಮುಕ್ತರಾಗಬೇಕಂದ್ರೆ ಮೊದಲನೇದಾಗಿ ಉಪ್ಪು ಹಾಕಿ ಸ್ನಾನ ಮಾಡೋದು. ಅಂದರೆ ಯಾವುದೇ ಒಂದು ಸಾಲ ಆಗಿರ್ಬೋದು, ಅಂದರೆ ಬ್ಯಾಂಕ್ ಸಾಲ ಆಗಿರ್ಬೋದು ಅಥವಾ ಬಡ್ಡಿ ವ್ಯವಹಾರದಿಂದ ಒಂದು ಸಾಲದ ಋಣ ಇರ್ಬೋದು, ಆ ಒಂದು ಋಣ ನೀವು ಮುಕ್ತರಾಗಬೇಕಂದ್ರೆ ಮೊದಲನೇ ಋಣ ಉಪ್ಪು ಹಾಕಿ ನಾವು ಸ್ನಾನ ಮಾಡುವಂಥದ್ದು. ಅಂದರೆ ಕಲ್ಲುಪ್ಪು ನಾವೊಂದು ಇಷ್ಟು ಕಾಳು, ಅಂದರೆ ಒಂದು ಅರ್ಧ ಸ್ಪೂನೋ 1 ಸ್ಪೂನಷ್ಟು ಒಂದು ತಲೆಗೆ ಮಾಡೋಂಗಿಲ್ಲ, ಮೈಗೆ ಸ್ನಾನಕ್ಕೆ ಒಂದು ಅರ್ಧ ಸ್ಪೂನಷ್ಟು ಉಪ್ಪು ಹಾಕ್ಬಿಟ್ಟು ನಾವು ಪ್ರತಿನಿತ್ಯ ಸ್ನಾನ ಮಾಡಿದೆ ಆದರೆ ಅದರ ಋಣದಿಂದ ನಾವು ಆದಷ್ಟು ಬೇಗ ಆ ಸಾಲವನ್ನು ನಾವು ಬೇಗ ತೀರಿಸ್ಕೋಬೋದು. ಎರಡನೇ ಹಂತದ ಪರಿಹಾರ ಏನಪ್ಪ ಅಂದರೆ, ತಮಗೆಲ್ಲ ಗೊತ್ತಿರ್ಬೋದು, ಏನಂದರೆ ಯಾವುದೇ ಒಬ್ಬ ವ್ಯಕ್ತಿಯಿಂದ ಇವಾಗ ನೀವೇ ಯಾರೋ ಒಬ್ಬ ವ್ಯಕ್ತಿಯಲ್ಲಿ ನೀವು ಸಾಲ ಮಾಡಿದಿರಾ,
ಆ ವ್ಯಕ್ತಿಯಿಂದ 1 ರೂಪಾಯಿ ಆದರೂ ಅಂದರೆ ನೀವು ಆ ವ್ಯಕ್ತಿಯಿಂದ ಚಿಲ್ಲರೆ ಆದ ಕಾಸು 1 ರೂಪಾಯಿ ಆದರೂ ನೀವು ತೊಗೊಂಬಂದು ನಿಮ್ಮ ಮನೆಯ ಉಪ್ಪಿನ ಋಣಕ್ಕೆ ಇಟ್ಟಿದೆ ಆದರೆ ಅದು ಆದಷ್ಟು ಬೇಗ ಅಂದರೆ ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ಒಂದು ಆ ಮನೆಯ ಏನು ಉಪ್ಪಿನ ಋಣ ನೀವು ಅವ್ರ ಮನೆಗೇನು ಹೋಗಿದ್ದೀರೋ ಅವರು ನಿಮ್ಮ ಮನೆಯ ಋಣಕ್ಕೆ ಬಂದು ಆದಷ್ಟು ಬೇಗ ಅವರ ಒಂದು ಉಪ್ಪಿನ ಋಣನ ತೀರಿಸಲಿಕ್ಕೆ ಶುರು ಆಗ್ತಾ ಹೋಗ್ತೀರ. ಆದರೆ ಈ ಒಂದು ಏನು ನಿಮ್ಮ ಮನೆ ಉಪ್ಪಿನ ಋಣದಲ್ಲಿ ನೀವೇನು ಇಟ್ಟಿದ್ರು ಒಂದು ಬಾಕ್ಸ್ ಚಿಕ್ಕ ಬಾಕ್ಸಲ್ಲಿ ಅದು ಎಷ್ಟು ದಿನ ಇರಬೇಕು ಅನ್ನೋದಾದರೆ ನಿಮ್ಮ ಸಾಲ ತೀರೋ ತನಕ ಮಾತ್ರನೇ ಇರಬೇಕೆ ಹೊರತು ನೀವು ಸಾಲ ತೀರಿದ ನಂತರದ ಮೇಲೂ ಯಾವುದೇ ಕಾರಣಕ್ಕೂ ಆ ಹಣ ಏನೋ ನಿಮ್ಮ ಅವರು ಒಂದು ಆ ವ್ಯಕ್ತಿಯಿಂದ ಏನು 1 ರೂಪಾಯೋ 2 ರೂಪಾಯಿ ಏನೋ ಒಂದು ಚಿಲ್ಲರೆ ಕಾಸು ತೊಗೊಂಬಂದು ಇಟ್ಟಿದ್ದೀರಲ್ಲ ಅದನ್ನು ಜಾಸ್ತಿ ದಿನಗಳ ಕಾಲ ನಿಮ್ಮ ಮನೆಯ ಉಪ್ಪಲ್ಲಿ ಇಡಬಾರ್ದು. ಯಾಕಂದರೆ ಆ ವ್ಯಕ್ತಿಯು ಕೂಡ ವ್ಯಾಪಾರ ಅನ್ನೋದು ಮಾಡ್ತಾ ಇರ್ತಾನೆ. ಹಾಗಾಗಿ ಆ ಒಂದು ತಪ್ಪನ್ನು ಮಾಡಿದೆ ಆದರೆ ನಮ್ಮ ಒಂದು ಕರ್ಮ ಫಲದಂತೆ ನಮಗೂ ಅದು ತಪ್ಪು ರಿವರ್ಸ್ ಆಗಿ ನಾನಾ ರೀತಿಯಲ್ಲೇ ತಪ್ಪಾಗುತ್ತೆ. ಹಾಗಾಗಿ ಯಾವುದೇ ಕಾರಣಕ್ಕೂ ಇನ್ನೇನು ನಿಯರೆಸ್ಟ್ ನಾವು ಸಾಲನ ತೀರಿಸ್ತಾ ಇದ್ದೀವಪ್ಪ ಅಂದಾಗ ಆ ಉಪ್ಪಿನಲ್ಲಿ ಇಟ್ಟಂಥ ಕಾಯಿನ್ನ ನಾವು ತೆಗೆದುಬಿಟ್ಟು ಒಂದು ಅರ್ಶಿನ ನೀರಲ್ಲಿ ತೊಳೆದು ಎತ್ತಿಟ್ಬಿಟ್ರೆ ಯಾವುದೇ ಕಾರಣಕ್ಕೂ ಆ ವ್ಯಕ್ತಿಗೂ ತೊಂದರೆ ಆಗಲ್ಲ, ನಮಗೂ ಕೂಡ ಯಾವುದೇ ಕಾರಣಕ್ಕೂ ತೊಂದರೆ ಆಗಲ್ಲ. ಮೂರನೇ ಒಂದು ಋಣ ಯಾವುದಪ್ಪ ಅಂದರೆ ತಮಗೆ ಒಡವೆ ಏನಾದರೂ ಅಡ ಇಟ್ಟಿದ್ದೀರಾ ಅಂದರೆ ಒಡವೆ ಅಡ ಇಟ್ಟಿದ್ದೀರಾ, ಆ ಒಡವೆನ ಸೀದಾ ಯಾವುದೇ ಕಾರಣಕ್ಕೂ ಮನೆ ಒಳಗೆ ತರಬಾರ್ದು. ಏನಪ್ಪ ಅಂದರೆ ಒಡವೆನೋ ಅಡ ಇಟ್ಟಿರ್ತಾರೆ, ಒಂದು ಒಡವೆ ಗ್ರಾಮ್ ತೂಕಲ್ಲ ಹಾಕ್ಸ್ತಾರೆ, ಬ್ಯಾಂಕಲ್ಲೋ ಯಾವುದಲ್ಲೋ ಅಡ ಇಟ್ಟಿರ್ತಾರೆ, ಅದನ್ನು ಮನೆ ಹೊರಭಾಗದಲ್ಲಿ ಅಂದರೆ ಹೊರಭಾಗದಲ್ಲಿ ಮೊದಲನೇದಾಗಿ ನಮ್ಮ ಮನೆಯ ಹಾಲಲ್ಲಿ ಫಸ್ಟು ಒಂದು ಗ್ಲಾಸಲ್ಲಿ ಹಾಲು ಮತ್ತು ಒಂದು ಗ್ಲಾಸಲ್ಲಿ ಅರ್ಶಿನ ನೀರಲ್ಲಿ ತೊಗೊಂಡು ಒಂದು ಒಳ್ಳೆಯ ಶುದ್ಧವಾದ ನೀರನ್ನು ತೊಗೊಂಡು ಫಸ್ಟು ಒಂದು ಹಾಲಲ್ಲಿ ತೊಳೆದು ಮತ್ತು ನೀರಲ್ಲಿ ತೊಳೆದು ಮತ್ತು ಅರ್ಶಿನ ನೀರಲ್ಲಿ ತೊಳೆದು ಮತ್ತು ನೀರಲ್ಲಿ ತೊಳೆದು ಕ್ಲೀನಾಗಿ ಶುದ್ಧಗೊಳಿಸಿ ಅದನ್ನು ಬಟ್ಟೆಯಲ್ಲಿ ಒರೆಸಿ ನಮ್ಮ ಕುಲದೇವರು ಅಂದರೆ ನಮ್ಮ ಮನೆ ದೇವರ ಹತ್ರ ಒಂದು ಕುಲದೇವರ ಹತ್ರ ಇಟ್ಟು ನಾವು ಪೂಜೆ ಮಾಡಬೇಕಾಗುತ್ತೆ. ಏನಂತ ಕೇಳ್ಕೊಬೇಕಪ್ಪ ಅಂದರೆ, ಭಗವಂತ ಯಾವುದೇ ಕಾರಣಕ್ಕೂ ಮತ್ತೆ ಈ ಒಡವೆ ಮತ್ತೆ ಅಡ ಇಡಲಿಕ್ಕೆ ಹೋಗದೇ ಇರೋಂಗೆ ನಮಗೆ ಒಂದು ಮಾಡಿಕೊಡಪ್ಪ. ಯಾವುದೇ ಒಂದು ಕಾರಣಾಂತರ ಬಂದರೂ ಕೂಡ ಈ ಒಡವೆ ನಮ್ಮ ಮನೆಯನ್ನು ಬಿಟ್ಟು ಮನೆ ಹೊರಗೆ ಹೋಗಬಾರ್ದು ಅನ್ನೋದಕ್ಕಂಥ ಮಾಹಿತಿ ಇದೆ. ಆದರೆ ಇದನ್ನು ಸಾಕಷ್ಟು ಜನ ಈ ಒಂದು ತೊಂದರೆಯಿಂದ ಏನು ಏನು ತೊಂದರೆಯಿಂದ ಕೂಡಿರ್ತಾರೋ ಈ ಒಂದು ಪರಿಹಾರ ಮಾಡಿದೆ ಆದರೆ ಗ್ಯಾರಂಟಿ ಆ ಒಡವೆ ಮನೆಯಿಂದ ಇರತಕ್ಕಂಥ ಒಡವೆ ಮತ್ತೆ ಹೊರಗೋಗಲ್ಲ ಅಂತ ಮಾಹಿತಿ ಇದೆ. ಆದರೆ ಇನ್ನೂ ಒಂದು ದೃಷ್ಟಿ ಇದೆ, ಯಾವ ವ್ಯಕ್ತಿಗೆ ಎಷ್ಟೇ ಆದರೂ ಸಾಲ ತೀರ್ತಾ ಇಲ್ಲಪ್ಪ ಅಂದರೆ ಒಂದು ನಲ್ಲಿಕಾಯಿಯಲ್ಲಿ ಲಕ್ಷ್ಮೀ ದೇವಿಗೆ ಅಂದರೆ ಪ್ರತಿ ಶುಕ್ರವಾರ ಒಂದು ಬೆಟ್ಟದ ನಲ್ಲಿಕಾಯಿನ ತೊಗೊಂಡು ಮಧ್ಯ ಹೋಲ್ಡ್ ಮಾಡಿ ಆ ಮಧ್ಯದ ಏನು ಬೀಜ ಇರ್ತೋ ಅದೊಂದು ಬೀಜವನ್ನು ತೆಗೆದು ತುಪ್ಪದ ಬತ್ತಿಯನ್ನು ಇಟ್ಟು ನಾವು ಏನು ಲಕ್ಷ್ಮಿಗೆ ಆರಾಧನೆ ಮಾಡ್ತಾ ಬಂದಿದೆ ಆದರೆ ಯಾವುದೇ ಒಂದು ಸಾಲದ ಋಣದಲ್ಲಿ ಅಂದರೆ ಸಾಲದ ಬಾಧೆಯಲ್ಲಿ ಇರ್ತಾರೋ ಆ ವ್ಯಕ್ತಿಯು ದೂರ ಆಗಿ ಆ ಒಡವೆ ಆಗಿರ್ಬೋದು, ಆಸ್ತಿ ಆಗಿರ್ಬೋದು ಮತ್ತೆ ವಾಪಸ್ ಬರುತ್ತೆ. ಆದರೆ ಕೊನೆಯದಾದ ಭಾಗ ಏನು ಋಣ ಇದೆಯೋ ಅದನ್ನು ನನ್ನ ಮುಂದಿನ ವಿಡಿಯೋಲಿ ತಮಗೆ ಮುಂದಿನ ವಿಡಿಯೋಲಿ ನಾನು ತಿಳಿಸ್ತೀನಿ ಅನ್ನತಕ್ಕಂಥ ಮಾಹಿತಿ ಹೇಳ್ತಾ ನನ್ನ ಮಾತನ್ನ ನಿಲ್ಲಿಸ್ತಾ ಇದ್ದೀನಿ. ನಮಸ್ಕಾರ.